Guys, welcome back to our YouTube channel. I'm Kavya Amu. So yeah, ಶಜಿತ್ ಬೂ ಆಫೀಸ್ಗೆ ಹೋಗಿದ್ದಾರೆ. ಸೊ ಇವತ್ತು ಬಂದು ಕುಕಿಂಗ್ ವಿಡಿಯೋ. ಸೊ ಇವತ್ತು ನಾನು ಪ್ರಿಪೇರ್ ಮಾಡ್ತಿರೋ ಐಟಮ್ ಬಂದು ವಾಂಗಿಬಾತ್. ಸೊ ವಾಂಗಿಬಾತ್ ಅಂದಮೇಲೆ ಎಲ್ಲರಿಗೂ ಗೊತ್ತು, ನೀವು ನಾರ್ಮಲಾಗಿ ಮಾಡಿರ್ತೀರ, ಎಲ್ಲರೂ ಮಾಡೋ ಅಂಥದ್ದೇ. ಸೊ ಇಟ್ಸ್ ಜಸ್ಟ್ ಅ ಕ್ವಿಕ್ ರೆಸಿಪಿ ಹೌ ಐ ಡೂ. ಆಮೇಲೆ ನಾನು ಹೇಗೆ ಮಾಡ್ತೀನಿ, ಏನೇನು ವೆಜಿಟೇಬಲ್ಸ್ ಯೂಸ್ ಮಾಡ್ತೀನಿ ಅನ್ನೋದು ಜಸ್ಟ್ ನನ್ನ ವ್ಲಾಗ್. ಓಕೆ, ಸೊ ಸ್ಟೇ ಟ್ಯೂನ್. ಸೊ ಸ್ಟಾರ್ಟ್ ಮಾಡೋಣ ವೀಡಿಯೋನ. ನಾನು ತೋರಿಸ್ತೀನಿ ಏನೇನು ಐಟಮ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಫಸ್ಟು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಬೋದು ನಾನೇನೇನು ಯೂಸ್ ಮಾಡ್ತೀನಿ ಅಂತ ಹೇಳಿ. ಸೊ ಯಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಬೇಕಾಗಿಂಥ ಪದಾರ್ಥಗಳು ಎಣ್ಣೆ, ಆಮೇಲೆ ಸಾಸಿವೆ, ಆಮೇಲೆ ಚಿಲ್ಲಿ ಪೌಡರ್, ಕಡಲೆ ಬೀಜ, ಕಡಲೆಬೇಳೆ, ಟರ್ಮರಿಕ್ ಪೌಡರ್, ಟ್ಯಾಮ್ರಿನ್ ನೀರು, ಹುಣಸೆಹಣ್ಣು ನೀರು, ಆಮೇಲೆ ವಾಂಗಿಬಾತ್ ಪೌಡರ್ ಬಂದು ನಾವು ಮನೆಯಲ್ಲೇ ಮಾಡಿರೋದು. ಸೊ ನಾನು ಅದನ್ನು ಒಂದು ರೆಸಿಪಿಗೆ ಹಾಕ್ತೀನಿ ಏನೇನು ಬೇಕು ಅಂತ ಹೇಳಿ. ಆಮೇಲೆ ವೆಜಿಟೇಬಲ್ಸ್ ಬಂದು ಮೈಸೂರು ಬದನೆಕಾಯಿ. ಆ್ಯಕ್ಚುಲಿ ಮೈಸೂರು ಬದನೆಕಾಯೇ ಇದಕ್ಕೆ ಸೂಟಬಲ್ ವೆಜಿಟೇಬಲ್. ಬೇರೆ ಯಾವುದಾದ್ರು ನಾರ್ಮಲ್ ಬದನೆಕಾಯಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ. ಸೊ ನಾನು ಪ್ರಿಫರ್ ಮಾಡೋದು ಇದು. ನಾನು ನಿಮ್ಗೆ ರೆಕಮೆಂಡ್ ಮಾಡೋದು ಮೈಸೂರು ಬದನೆಕಾಯಿ. ಆಮೇಲೆ ಕರ್ಬೇವಿನ ಸೊಪ್ಪು, ಆಮೇಲೆ ಕೊತ್ತಂಬರಿ, ಆಮೇಲೆ ಟೊಮ್ಯಾಟೊ, ಆಮೇಲೆ ಆನಿಯನ್. ಸೊ ಇಷ್ಟ. ಸೊ ಇದೇ ನನ್ನ ಐಟಮ್ಸ್ ವಾಂಗಿಬಾತಿಗೆ. ಸೊ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಆಮೇಲೆ ಉಪ್ಪು. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಮಾಡಿರೋಣ ಎಣ್ಣೆ ಸ್ವಲ್ಪ ಹೀಟ್ ಆಗಲಿ. ಸೊ ಹೇಗಿದ್ದೀರಾ ಎಲ್ಲರೂ? ಆಫೀಸ್, ಕಾಲೇಜ್ ಎಲ್ಲ ಹೋಗ್ತಾ ಇದ್ದೀರಾ? ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಏನು ನಾಷ್ಟ ಇವತ್ತು, ನಿಮ್ಮ ಮನೇಲಿ ಏನು ಅಡುಗೆ ಇವತ್ತು ಅಂತ ಕಮೆಂಟ್ ಮಾಡಿ. ಸೊ ಯಾ, ತುಂಬ ವೀಡಿಯೋಸ್ ಮಾಡೋಣ ಗೈಸ್. ನನಗಂತೂ ಹೆವಿ ಕ್ರೇಜ್ ನನಗೆ ವೀಡಿಯೋಸ್ ಮಾಡಬೇಕಂದ್ರೆ. ಇವಾಗಿಂದ ಅಲ್ಲ, ನನ್ನ ಚೈಲ್ಡ್ಹುಡ್, ನನ್ನ ಕಾಲೇಜ್ ಡೇಸಿಂದನೂ. ಸೊ ನಾನು ಇನ್ನು ಬರೋ ವೀಡಿಯೋಸಲ್ಲಿ ನಾನು ಹೋಮ್ ಟೂರು ಸಹ ಮಾಡ್ತೀನಿ. ಸೊ ಓಕೆ, ನಮ್ಮ ಮನೆ ಹೇಗಿದೆ, ಏನೇನು ಐಟಮ್ಸ್ ಇದೆ, ಸೊ ನಾನು ಇಷ್ಟಪಟ್ಟು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಪರ್ಸ್ನಲಾಗಿ ಅದನ್ನೆಲ್ಲ ತೋರಿಸ್ಕೊಡ್ತೀನಿ. ಆಮೇಲೆ ವಾರ್ಡ್ರೋಬ್ ಟೂರ್, ಆಮೇಲೆ ಶಾಪಿಂಗ್ ಹಾಲ್ಸ್, ಇಲ್ಲಾಂದರೆ ವಾಟ್ ಐ ಆರ್ಡರ್ ವರ್ಸಸ್ ವಾಟ್ ಐ ಗಾಟ್ ಅಂತ ವೀಡಿಯೋಸ್, ಬಟ್ಟೆದು ಎಲ್ಲ ವೀಡಿಯೋಸ್ ಮಾಡೋಣ. ಓಕೆನಾ? ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಬೇಕು. ಪ್ಲೀಸ್, ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಶಜು ಮೇಲೆ ಇರಲಿ. ಸೊ ನಾವಿನ್ನೂ ಎತ್ತರಕ್ಕೆ ಬೆಳಿತೀವಿ. ನಿಮಗೆ ಎಲ್ಲ ಥರದ ವೀಡಿಯೋಸ್ ನಿಮ್ಮ ಇಷ್ಟ ಪ್ರಕಾರ ಮಾಡ್ತೀವಿ. ಓಕೆನಾ? ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಯಾ, ಎಣ್ಣೆ ಆಲ್ಮೋಸ್ಟ್ ಇದಾಗಿದೆ. ಸೊ ಈಗ ಸ್ಟಾರ್ಟ್ ಮಾಡೋಣ ವೀಡಿಯೋನ. ಈಗ ಎಣ್ಣೆ ಆಗಿದೆ. ಸೊ ಈಗ ಫಸ್ಟ್ ಬಂದ್ಬಿಟ್ಟು ಸಾಸಿವೆ ಹಾಕೋಣ. ನಿಮಗೆ ತುಂಬ ಎಣ್ಣೆ ಇದೆ ಅನಿಸುತ್ತೆ, ಬಟ್ ಇಲ್ಲ, ಅದು ಸ್ವಲ್ಪನೇ ಇರೋದು. ಯಾಕಂದರೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಆಗಬೇಕಲ್ಲ, ಅಷ್ಟು ಅದಕ್ಕೆ. ಸೊ ಇಷ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅದು ಚಿಟ ಅನ್ನಲಿ. ಸೊ 2 ಥರದ್ದು ಕಡಲೆಕಾಯಿ ಬೀಜ ಅಂತ ಹೇಳಿದ್ನಲ್ಲ. ಸೊ ಒಂದು ಕಡಲೆಕಾಯಿ ಬೀಜ, ಇನ್ನೊಂದು ಕಡಲೆಬೇಳೆ. ಸೊ ಇದೆರಡನ್ನೂ ಸಹ ಹಾಕ್ಕೊಬೇಕು ನಾವು. ಹಾಕೊಳ್ಳೋಣ. ತುಂಬ ಅದನ್ನು ಇದು ಮಾಡಬಾರ್ದು, ಕರಿಯಾಗಿ ಬಿಡಬಾರ್ದು. ಕಡಲೆ ಬೀಜನೂ ಹಾಕ್ಕೊಂಬಿಡೋಣ. ಕಡಲೆ ಬೀಜ ನಂಗೆ ತುಂಬ ಇಷ್ಟ. ಈ ಚಿತ್ರಾನ್ನ ಇದಕ್ಕೆಲ್ಲ ಮಾಡಿದಾಗ ಅವಲಕ್ಕಿ ಇದೆಲ್ಲ ಕಡಲೆ ಬೀಜ ತುಂಬ ಸಿಗಬೇಕು, ಆವಾಗಲೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಸೊ ಯಾರಿಗೆಲ್ಲ ವಾಂಗಿಬಾತ್ ಇಷ್ಟ, ಕಡಲೆಬೇಳೆ ಇಷ್ಟ, ಕಡಲೆಕಾಯಿ ಇಷ್ಟ ಎಲ್ಲ ಕಮೆಂಟ್ ಮಾಡಿ. ಸ್ವಲ್ಪ ಉಳಿದ್ರೆ ಸಾಕು ಗೈಸ್, ಯಾಕಂದರೆ ಇನ್ನೂ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲನೂ ಆಗಬೇಕು. ಹಾಗಾಗಿ ವಾಂಗಿಬಾತ್ ಎಲ್ಲರಿಗೂ ಗೊತ್ತಿರುತ್ತೆ ರೆಸಿಪಿ. ಸೊ ನನಗೂ ಗೊತ್ತು, ಇದು ಸಿಂಪಲ್ ಬ್ಯಾಚುಲರ್ ರೆಸಿಪಿ. ಟಕ್ಕಂತ ಮಾಡ್ಕೊಬೋದು ಬ್ಯುಸಿ ಡೇಯಲ್ಲಿದ್ದಾಗ. ಇವಾಗ ಲೇಡೀಸ್ ಎಲ್ಲರೂ ಊರಿಗೆ ಹೋದಾಗ ಅವ್ರ ಹಸ್ಬೆಂಡ್ಸು ಇಲ್ಲ ಅಂದರೆ ಅವ್ರ ಬ್ರದರ್ ಯಾರಾದ್ರು
ತಂದೆ ಟಕ್ಕಂತ ಮಾಡಿಕೊಂಡು ತಿನ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟೆ. ಸೊ ನೆಕ್ಸ್ಟ್ ನಾವು ವೆಜಿಟೇಬಲ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಕರ್ಬೇವಿನ ಸೊಪ್ಪು ಹಾಕೊಂಡ್ಬಿಡೋಣ. ರೋಸ್ಟಲ್ಲಿ ಏನಕ್ಕೆ ಹಾಕಿಲ್ಲ ಅಂದರೆ ಫುಲ್ಲು ಇದಾಗ್ಬಿಡುತ್ತೆ, ಹಾಗಾಗಿ ರೋಸ್ಟ್ ಆಗಿಬಿಡುತ್ತೆ. ಸೊ ಇವಾಗ ಹಾಕಿದ್ರೆ ಈ ಥರ ಬಂದಿದೆ. ಸೊ ಆಲ್ಮೋಸ್ಟ್ ಆಗ್ಬಿಟ್ಟಿದೆ ನೋಡಿ. ಈಗ ನಾವು ಆನಿಯನ್ಸ್ ಹಾಕೊಳ್ಳೋಣ. ಸರ್ ಕೈ ಸಿಕ್ಕೊಂತೀರ. ಡೈಲಿ ಇದು ಬಂದು ಗೋಲ್ಡನ್ ಬ್ರೌನ್ ಆಗಬೇಕು ನಮ್ಮ ಆನಿಯನ್ಸ್ ಎಲ್ಲ. ಅದೇನಾಗುತ್ತೆ ಅಂದರೆ ಇಲ್ಲಿ ಟೊಮ್ಯಾಟೊ ಜ್ಯೂಸ್ ಇರುತ್ತಲ್ಲ, ಅದು ನೀರಿದ್ದಾಗ ಆ ಥರ ಸೌಂಡ್ ಬರುತ್ತೆ, ಸ್ವಲ್ಪ ಚಿಟ ಚಿಟ ಅನ್ನುತ್ತೆ. ಒಂದು ಫ್ಯೂ ಸೆಕೆಂಡ್ಸ್ ಆಮೇಲೆ ಇದು ಸೆಕೆಂಡ್. ಇದು ಟೊಮ್ಯಾಟೊ ಹಾಕೊಂಡ್ಬಿಡೋಣ. ಸ್ವಲ್ಪ ಹೊತ್ತಿದಾಗಲಿ ಕುಕ್ ಆಗಲಿ. ಈ ಸ್ಟೇಜಲ್ಲಿ ನಾವು ಉಪ್ಪು ಹಾಕೊಂಡ್ಬಿಡೋಣ. ಒಂದಿಷ್ಟು 3 ಟೀ ಸ್ಪೂನ್ ಅಷ್ಟು. ಆಮೇಲೆ ಬೇಕಾದ್ರೆ ಹಾಕೊಳ್ಳೋಣ. ಚಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಚಿಲ್ಲಿ ಬಂದು ತಾಪ ಇರ್ದಿರೋದು ಹಾಫ್ ಕಟ್ ಮಾಡಿ ವೆಜ್ ನಾನ್ ವೆಜ್ಜು ಎಗ್ಗು ಎಲ್ಲ ರೆಸಿಪೀಸು ಹಾಕ್ತೀನಿ ಗೈಸ್. ಓಕೆ, ಸೊ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮೇಯ್ನಾಗಿ ನೀವು ಟ್ರೈ ಮಾಡಿ ರೆಸಿಪಿನ, ನಿಮ್ಗೆ ಇಷ್ಟ ಆಗುತ್ತೆ. ಅವಾಗ ನೀವು ಹೇಳ್ಬೋದು, ಕಾವ್ಯ ಕರೆಕ್ಟ್, ನನ್ನ ರೆಸಿಪಿ ತುಂಬ ಚೆನ್ನಾಗಿದೆ, ಇಲ್ಲ ಇನ್ನು ಸ್ವಲ್ಪ ಇದರಲ್ಲಿ ವರ್ಕ್ ಮಾಡು ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ಮೈಸೂರು ಬದನೆಕಾಯಿ ನಾನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಸ್ಮಾಲ್ ಕ್ಯೂಬ್ಸು. ಇಫ್ ಇನ್ ಕೇಸ್ ನಿಮಗೆ ಇನ್ನೂ ಸ್ವಲ್ಪ ದೊಡ್ಡದು ಬೇಕಂದ್ರೆ ನೀವು ಕಟ್ ಮಾಡ್ಕೊಬೋದು, ನಿಮಗೆ ಯಾವ ಸೈಜಿಗೆ ಬೇಕು ಅಂತ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೈಸೂರು ಬದನೆಕಾಯಿ ನೋಡಿದ್ರೇ ಮೌತ್ ವಾಟ್ರಿಂಗ್ ಆಗಿದೆ. ಚೂರು ಅರಿಶಿನ ಪುಡಿ ಹಾಕೋಣ. ಸೊ ಗೈಸ್ ಫುಲ್ ಬೆಂದಿದೆ ಆಲ್ಮೋಸ್ಟು. ಸೊ ಈಗ ನಾವು ಪೌಡ್ರ್ ಹಾಕೋಣ. ಸೊ ಈಗ ವಾಂಗಿಬಾತ್ ಪೌಡ್ರ್ ಹಾಕೋಣ ನಾವು. ನಾನು ನಿಮಗೆ ವಾಂಗಿಬಾತ್ ರೆಸಿಪಿ ಹಾಕ್ತೀನಿ ಗೈಸ್, ಏನೇನು ಬೇಕು ಅಂತ ಹೇಳಿ, ಆಯಿತಾ? ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ತುಂಬ ಈಸಿ, ಪುಳಿಯೋಗರೆ ಪೌಡರ್, ವಾಂಗಿಬಾತ್ ಪೌಡರ್ ಎಲ್ಲ ಮನೇಲಿ ಮಾಡ್ಕೊಂಡು ಇಟ್ಕೊಂಡಾಗ
ತುಂಬ ಯೂಸ್ಫುಲ್ ಆಗುತ್ತೆ. ಈಗ ಹುಣಸೆಹಣ್ಣು ರಸ ಇದನ್ನು ಹಾಕೊಂಡ್ಬಿಡೋಣ. ಸ್ವಲ್ಪ ಕುಕ್ ಆಗಲಿ. ಇಷ್ಟೇ ವಾಂಗಿಬಾತ್ಗೆ ಬೇಕಾಗಿರೋ ಮಸಾಲ. ಸೊ ಕೊತ್ತಂಬರಿ ಇದೆ, ಕೊತ್ತಂಬರಿ ಬಂದು ಲಾಸ್ಟಲ್ಲಿ ನಾವು ಗಾರ್ನಿಷಿಂಗ್ ಆಗಬೇಕಷ್ಟು, ರೈಸ್ ಆಗಿ ಫುಲ್ಲು ಟಾಸ್ ಮಾಡಿದ್ಮೇಲೆ. ಸೊ ಇದು ಸ್ವಲ್ಪ ಕುಕ್ ಆಗಲಿ. ಕುಕ್ ಆಗಿದ ತಕ್ಷಣ ರೈಸ್ ಹಾಕ್ಕೊಂಡು ಇದು ಮಾಡ್ಕೊಳ್ಳೋಣ. ನಾವು ಬಿಸಿ ರೈಸೇ ಹಾಕೊಬೋದು. ಬಿಸಿ ರೈಸ್ ಹಾಕಿ ಸ್ವಲ್ಪ ಹೊತ್ತು ಅದು ಇದಾಗಲಿ, ಆಮೇಲೆ ಅದನ್ನು ಹಾಕೊಬೋದು ಬಿಸಿ ಅನ್ನ ಇಟ್ಕೊಂಡು. ಅದು ಬೇಯ್ತಾ ಇದೆ ಅಷ್ಟರಲ್ಲಿ ನಾವು ಬಿಸಿ ಅನ್ನ ಇಟ್ಕೊಂಡಿದ್ವಲ್ಲ, ಕುಕ್ಕರ್ ತಗೊಳ್ಳೋಣ. ಬಿಸಿ ಅನ್ನ ತಗೊಂಡು ಈಗ ಹಾಕೋಣ. ಬಿಸಿ ಅನ್ನ ಆಲ್ರೆಡಿ ಇದೆ ಕುಕ್ಕರಲ್ಲಿ, ಸೊ ಅದನ್ನು ಹಾಕ್ಕೊಂಡು ಟಾಸ್ ಮಾಡ್ಕೊಳ್ಳೋಣ. ನೋಡಿ ಇದು ಆಲ್ಮೋಸ್ಟ್ ಬೆಂದಿದೆ, ಇನ್ನೇನಿಲ್ಲ, ಜಸ್ಟ್ ರೈಸ್ ಹಾಕ್ಕೊಳ್ಳೋದು ಅಷ್ಟೇ. ಸೊ ಜಸ್ಟ್ ಸ್ಟೇ ಟ್ಯೂನ್. ನಾನು ರೈಸ್ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಬರ್ತೀನಿ. ಓಕೆ ಗೈಸ್, ಸೊ ಕಲಸಾಯಿತು ನೋಡಿ, ನಮ್ಮ ಬಿಸಿ ಬಿಸಿ ವಾಂಗಿಬಾತ್ ರೆಡಿ. ಸೊ ಇವಾಗ ಫೈನಲ್ ಆಗಿ ಕೊತ್ತಂಬರಿ ಗಾರ್ನಿಷ್ ಅಷ್ಟೆ. ಓಕೆನಾ? ಅಷ್ಟೇ ಗೈಸ್, ಇಷ್ಟೇ ನಮ್ಮ ವಾಂಗಿಬಾತು. ಇಷ್ಟ ಆದಲ್ಲಿ ಪ್ಲೀಸ್ ನೀವು ಟ್ರೈ ಮಾಡಿ, ಸೇಮ್ ರೆಸಿಪಿನ ತಿಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಗಿದೆ ಈ ರೆಸಿಪಿ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ. ಓಕೆನಾ? ಸೊ ಸ್ಟೇ ಟ್ಯೂನ್, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳೋಣ. ಓಕೆ ಗೈಸ್, ಪ್ಲೇಟಲ್ಲಿ ಹಾಕೊಂಬಂದಾಯ್ತು ನಮ್ಮ ವಾಂಗಿಬಾತು. ಸೊ ಈಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನಿಮ್ಗೆ ರಿವ್ಯೂ ಹೇಳ್ತೀನಿ. ಓಕೆನಾ? ಸೊ ಊಟ ಟೇಸ್ಟಿಂಗ್ ಟೈಮ್ ಈಗ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಊಟ ಯಮ್ಮಿ, ಸಕ್ಕತ್ತಾಗಿದೆ. ಕಡಲೆಬೀಜ, ಬದನೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಟ್ಯಾಂಗಿ ಫ್ಲೇವರು, ಆಮೇಲೆ ಟ್ಯಾಮ್ರನ್ನು ಎಲ್ಲ ಸೂಪರಾಗಿ ಬಂದಿದೆ. ಸೊ ತಿನ್ನೋಣ, ತುಂಬ ಹೊಟ್ಟೆ ಹಸಿತಾ. ಸೊ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಲೆಟ್ ಇಸ್ ನೋ, ನಮ್ಗೆ ಹೇಳಿ ಯಾವ ಥರ ವೀಡಿಯೋಸ್ ಬೇಕು, ಇಲ್ಲ ಏನು ರೆಸಿಪಿ ಬೇಕು ಅಂತ ಹೇಳಿ. ನಾನು ಕುಕ್ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಇಲ್ಲ ನಿಮಗೆಲ್ಲರೂ ಏನಾದ್ರು ವೀಡಿಯೋಸ್ ಬೇಕು ಅಂತಾಗ ಆಚೆ ಹೋಗೋ ಪ್ರ್ಯಾಂಕ್ ವೀಡಿಯೋಸ್, ಇಲ್ಲಾಂದರೆ ಎಲ್ಲರೂ ನೋಡ್ಬೇಕು ನೀವು ಜಾಗನ. ಸೊ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ತೀನಿ. ಸೊ ಪ್ಲೀಸ್ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡೋದಕ್ಕೆ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ಆಲ್ವೇಸ್ ನಮ್ಮಲ್ಲಿರಬೇಕು. ಸೊ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಟೇ ಟ್ಯೂನ್ ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.